ಒಂದು ಸಿಂಪಲ್ ರೆಮಿಡಿ ನಿಮ್ಮ ಹೃದಯದ ಆರೋಗ್ಯವನ್ನು ಹೆಚ್ಚಿಸುತ್ತೆ, ಜೀರ್ಣಕ್ರಿಯೆಯನ್ನು ವೃದ್ಧಿ ಮಾಡುತ್ತೆ, ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚು ಮಾಡುತ್ತೆ ಅಂದರೆ ನಂಬ್ತೀರಾ? ಖಂಡಿತವಾಗ್ಲೂ ನಂಬಬೇಕು. ಈ ಒಂದು ರೆಮಿಡಿ ಅಷ್ಟೊಂದು ಪವರ್ಫುಲ್ ಅಂತಲೇ ಹೇಳ್ಬೋದು. ಇದಕ್ಕೆ ಬೇಕಾಗಿರುವಂಥದ್ದು ಜಸ್ಟ್ ಎರಡು ಇಂಗ್ರೀಡಿಯೆಂಟ್ಸ್ ಸ್ನೇಹಿತರೆ. ನಿಮಗೇನಾದರೂ ಪದೇ ಪದೇ ನೆಗಡಿ, ಶೀತ, ಕೆಮ್ಮು ಈ ರೀತಿ ಸಮಸ್ಯೆ ಇದ್ದರೆ, ಡೈಜೆಷನ್ ಪ್ರಾಬ್ಲಮ್ ಇದ್ದರೆ, ಕೂದಲು ಉದುರುತ್ತಾ ಇದ್ದರೆ, ಚರ್ಮದಲ್ಲಿ ಏನಾದರೂ ಸಮಸ್ಯೆ ಇದ್ದರೆ, ಇನ್ಸ್ಟೆಂಟಾಗಿ ದೇಹದಲ್ಲಿ ಶಕ್ತಿ ಜಾಸ್ತಿ ಆಗಬೇಕು ಅಂತ ಇದ್ದರೆ ಈ ರೆಮಿಡಿಯನ್ನು ಟ್ರೈ ಮಾಡಿ. ಜೊತೆಗೆ ಇದು ನಮ್ಮ ದೇಹದ ಕೆಟ್ಟ ಕೊಲೆಸ್ಟ್ರಾಲನ್ನು ಕೂಡ ನಿವಾರಣೆ ಮಾಡುತ್ತೆ. ಯಾವ ರೆಮಿಡಿ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ತಿಳಿಸ್ತೀನಿ. ಅದಕ್ಕೂ ಮುಂಚೆ ಹೊಸದಾಗಿ ನನ್ನ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ದರೆ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಇನ್ನೂ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಹಾಗೆ ವಿಡಿಯೋವನ್ನು ಲೈಕ್ ಮಾಡಿ, ವಿಡಿಯೋವನ್ನು ಶೇರ್ ಮಾಡಿ ಸ್ನೇಹಿತರೆ. ಈ ಒಂದು ರೆಮಿಡಿಗೆ ಮುಖ್ಯವಾಗಿ ಮೊದಲನೇದಾಗಿ ಬೇಕಾಗಿರುವಂಥದ್ದು ನೆಲ್ಲಿಕಾಯಿ, ಬೆಟ್ಟದ ನೆಲ್ಲಿಕಾಯಿ. ಇದರಲ್ಲಿ ಉತ್ತಮವಾದ ವಿಟಮಿನ್ ಸಿ ಇದೆ. ಇದು ನಮ್ಮ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚು ಮಾಡಿಸುತ್ತೆ, ಕೂದಲನ್ನು ದಟ್ಟವಾಗಿ ಕಪ್ಪಾಗಿ ಬೆಳೆಯೋದಕ್ಕೆ ಸಹಾಯ ಮಾಡುತ್ತೆ. ಚಿಕ್ಕ ವಯಸ್ಸಲ್ಲೇ ಬಿಳಿ ಕೂದಲು ಬರ್ತಾ ಇದ್ದರೆ ಅವಾಗವಾಗ ನೆಲ್ಲಿಕಾಯನ್ನು ತಿನ್ನೋದನ್ನು ಅಭ್ಯಾಸ ಮಾಡ್ಕೊಳ್ಳಿ. ಜೊತೆಗೆ ನಮ್ಮ ಹೊಟ್ಟೆಯ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಯಾರಿಗೆ ಹಿಮೋಗ್ಲೋಬಿನ್ ಕಡಿಮೆ ಇರುತ್ತೆ ಅಂಥವರು ಸ್ವಲ್ಪ ನೆಲ್ಲಿಕಾಯನ್ನು ಸೇವನೆ ಮಾಡೋದ್ರಿಂದ ನೀವು ತಿನ್ನುವಂಥ ಫುಡ್ಡಲ್ಲಿ ಇರುವಂತಹ ಐರನ್ನನ್ನು ಅಬ್ಸರ್ವ್ ಮಾಡ್ಕೊಳ್ಳೋದಕ್ಕೆ ಇದು ಸಹಾಯ ಮಾಡುತ್ತೆ. ಕೆಟ್ಟ ಕೊಲೆಸ್ಟ್ರಾಲನ್ನು ಕಡಿಮೆ ಮಾಡುತ್ತೆ ಸ್ನೇಹಿತರೆ. ಸ್ಕಿನ್ನಿಗೂ ಕೂಡ ತುಂಬಾ ಒಳ್ಳೆಯದು. ವಿಟಮಿನ್ ಸಿ ಸ್ಕಿನ್ನಿಗೆ ತುಂಬ ಒಳ್ಳೆಯದಲ್ವಾ? ಉತ್ತಮವಾದ ವಿಟಮಿನ್ ಸಿ ನಮಗೆ ನೆಲ್ಲಿಕಾಯಲ್ಲಿ ಸಿಗುತ್ತೆ. ಅದರಿಂದ ನಾನು ಇಲ್ಲಿ ನೆಲ್ಲಿಕಾಯನ್ನು ತೊಗೊಂಡಿದ್ದೀನಿ. ಜೊತೆಗೆ ವಿಟಮಿನ್ ಸಿ ರೋಗ ನಿರೋಧಕ ಶಕ್ತಿಯನ್ನು ಕೂಡ ಜಾಸ್ತಿ ಮಾಡುತ್ತೆ. ಅದಕ್ಕೆ ಅವಾಗವಾಗ ನೆಲ್ಲಿಕಾಯಿ ಸೇವನೆ ಮಾಡೋದನ್ನು ಅಭ್ಯಾಸ ಮಾಡ್ಕೊಳ್ಳಿ. ನಾನಿವತ್ತು ಹೇಳೋ ರೀತಿ ನೆಲ್ಲಿಕಾಯನ್ನು ಸೇವನೆ ಮಾಡಿದ್ರೆ ಇನ್ನೂ ನಿಮಗೆ ಡಬಲ್ ಬೆನಿಫಿಟ್ ಸಿಗುತ್ತೆ ಅಂತಲೇ ಹೇಳಬಹುದು. ಅದಕ್ಕೆ ನಾನಿಲ್ಲಿ ಜೇನುತುಪ್ಪವನ್ನು ತೊಗೊಂಡಿದ್ದೀನಿ. ಅದರಲ್ಲೂ ಶುದ್ಧವಾದ ಕಾಡು ಜೇನುತುಪ್ಪವನ್ನು ತೊಗೊಳ್ಳಿ. ಈಗಂತೂ ಜೇನುತುಪ್ಪ ನಮಗೆ ಮಾರ್ಕೆಟಲ್ಲಿ ಸಿಗುವಂಥದ್ದು ಕಲಬೆರಕೆನೇ ಇರುತ್ತೆ. ಅದನ್ನು ಬಳಸಿದ್ರೆ ಏನು ಪ್ರಯೋಜನ ಸಿಗೋದಿಲ್ಲ. ಅದರಿಂದ ಶುದ್ಧವಾದ ಕಾಡು ಜೇನುತುಪ್ಪ, ಹಳೆಯ ಜೇನುತುಪ್ಪ ಎಲ್ಲಿ ಸಿಗುತ್ತೆ ನೋಡಿ ತೊಗೊಳ್ಳಿ. ನಿಮಗೆ ಜೇನುತುಪ್ಪ, ಶುದ್ಧವಾಗಿರೋ ಜೇನುತುಪ್ಪ ಬೇಕು ಅಂತ ಇದ್ದರೆ ನಮ್ಮ ಹತ್ರ ಕೂಡ ಸಿಗುತ್ತೆ. ಸ್ಕ್ರೀನ್ ಮೇಲೆ ಬರ್ತಿರೋ ಅಂಥ ನಂಬರ್ ಮುಖಾಂತರ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ಬೋದು. ಜೇನುತುಪ್ಪದಲ್ಲಿ ಕೂಡ ತುಂಬಾ ವಿಟಮಿನ್ಸ್ಗಳಿದೆ. ಇದು ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚು ಮಾಡುತ್ತೆ, ಕೆಟ್ಟ ಕೊಲೆಸ್ಟ್ರಾಲನ್ನು ನಿವಾರಣೆ ಮಾಡುತ್ತೆ, ಜೀರ್ಣಕ್ರಿಯೆಗೆ ತುಂಬಾ ಒಳ್ಳೆಯದು. ಈಗ ನೋಡಿ, ನೆಲ್ಲಿಕಾಯನ್ನು ಚಿಕ್ಕದಾಗಿ ಕಟ್ ಮಾಡಿಕೊಂಡು ಒಂದು ಗಾಜಿನ ಡಬ್ಬಿಯಲ್ಲಿ ಹಾಕ್ಕೊಂಡಿದ್ದೀನಿ. ನಂತರ ಅದಕ್ಕೆ ಸ್ವಲ್ಪ ಪ್ರಮಾಣದಲ್ಲಿ ಒಂದು 3 ಟೇಬಲ್ ಸ್ಪೂನಷ್ಟು ಜೇನುತುಪ್ಪವನ್ನು ಹಾಕ್ಕೊಳ್ತಾ ಇದ್ದೀನಿ. ಚಿಕ್ಕದಾಗಿ ಕಟ್ ಮಾಡಿರುವಂಥ ನೆಲ್ಲಿಕಾಯಿ, ಅದ್ರ ಜೊತೆಗೆ ಜೇನುತುಪ್ಪ. ಇದನ್ನು ರಾತ್ರಿ ಕಟ್ ಮಾಡಿ ಇಟ್ಟು ಬೆಳಗ್ಗೆ ಎದ್ದು ಸೇವನೆ ಮಾಡಿದ್ರೆ ಒಂದು ಒಳ್ಳೆ ಟಾನಿಕ್ ಥರ ನಿಮಗೆ ಹೊರಗೆ ಮಾಡುತ್ತೆ. ನಿಮ್ಮ ಒಂದು ಹೊಟ್ಟೆಗೆ ತುಂಬಾ ಒಳ್ಳೆಯದು. ಡೈಜೆಷನ್ ಇಂಪ್ರೂವ್ ಮಾಡುತ್ತೆ, ಗ್ಯಾಸ್ಟ್ರಿಕ್, ಅಲರ್ಜಿ ಈ ರೀತಿಯ ಸಮಸ್ಯೆಯನ್ನು ನಿವಾರಣೆ ಮಾಡುತ್ತೆ. ನಿಮ್ಮ ಸ್ಕಿನ್ನಿಗೂ ಕೂಡ ತುಂಬಾ ಒಳ್ಳೆಯದು, ಕೂದಲಿಗೆ ಒಳ್ಳೆಯದು. ಆದರೆ ಮಧುಮೇಹ ಇರೋರು ಮಾತ್ರ ನೀವು ಯಾವಾಗಲೂ ಸೇವನೆ ಮಾಡೋದಕ್ಕೆ ಹೋಗಬಾರ್ದು. ರಾತ್ರಿ ಕಟ್ ಮಾಡಿ ಈ ರೀತಿ ಗಾಜಿನ ಡಬ್ಬಿಯಲ್ಲಿ ಹಾಕಿ ಇಟ್ಟು ನೋಡಿ, ಬೆಳಗ್ಗೆ ಎದ್ದು ನೋಡಿದ್ರೆ ಯಾವ ರೀತಿ ಆಗಿದೆ, ತುಂಬ ತೆಳು ಆಗಿದೆ. ಅಂದರೆ ನೆಲ್ಲಿಕಾಯಲ್ಲಿರುವಂತಹ ನೀರಿನಂಶ ಎಲ್ಲ ಕೂಡ ಬಿಟ್ಕೊಂಡಿದೆ. ಇದನ್ನು ನೀವು ಬೆಳಗ್ಗೆ ಎದ್ದು ಮನೆ ಮಂದಿಯೆಲ್ಲ ಸೇವನೆ ಮಾಡಿ, ತುಂಬ ಒಳ್ಳೆಯದು. ತುಂಬ ರೆಡಿ ಮಾಡಿ ಇಟ್ಕೊಂಡ್ಬಿಟ್ಟು ಫ್ರಿಜ್ಜಲ್ಲಿ ಇಟ್ಕೊಂಡು ಸೇವನೆ ಮಾಡ್ತೀನಿ ಅನ್ನೋದು ಬೇಡ. ನಿಮ್ಗೆ ಯಾವಾಗ ಅವಶ್ಯಕತೆ ಇದೆಯೋ, ವಾರಕ್ಕೆ 2 ಸಲನೋ, 1 ಸಲನೋ, ತಿಂಗಳಿಗೊಂದು 3 ಸಲನೋ ಇದನ್ನು ನೀವು ಈ ರೀತಿ ಫ್ರೆಶ್ಶಾಗಿ ರೆಡಿ ಮಾಡಿಕೊಂಡು ನೈಟು ಕಟ್ ಮಾಡಿ ಇಟ್ಟು ಬೆಳಗ್ಗೆ ಎದ್ದು ನೀವು ಸೇವನೆ ಮಾಡಿ ಸಾಕು. ಮನೇಲಿರೋ ಎಲ್ಲರೂ ಸೇವನೆ ಮಾಡಿ. ಚಿಕ್ಕ ಮಕ್ಕಳಿಗೆ ಕೂಡ ತುಂಬಾ ಒಳ್ಳೆಯದು. ಮಳೆಗಾಲ, ಚಳಿಗಾಲದಲ್ಲಿ ಇದೊಂದು ನಿಮಗೆ ಸಿರಪ್, ಒಂದು ಬೆಸ್ಟ್ ನ್ಯಾಚುರಲ್ ಸಿರಪ್ ಥರ ವರ್ಕ್ ಮಾಡುತ್ತೆ ನಿಮ್ಮ ದೇಹಕ್ಕೆ ಸ್ನೇಹಿತರೆ. ಹಾಗೆ ಇದು ನಿಮ್ಮ ಕರುಳಿಗೆ ಒಳ್ಳೆ ಟಾನಿಕ್ ಥರ ವರ್ಕ್ ಮಾಡುತ್ತೆ. ಆ್ಯಸಿಡ್ ರಿಫ್ಲೆಕ್ಸ್ ಆಗೋದು, ಮಲಬದ್ಧತೆ ಆಗೋದು, ಗ್ಯಾಸ್ಟ್ರಿಕ್ ಆಗೋದು ಇದೆಲ್ಲವೂ ಕಡಿಮೆ ಆಗುತ್ತೆ ಅಂತಲೇ ಹೇಳ್ಬೋದು. ತಿಂಗಳಿಗೊಂದು 3 ಸಲ ಸೇವನೆ ಮಾಡಿ, ಒಳ್ಳೆ ರಿಸಲ್ಟ್ ಸಿಗುತ್ತೆ. ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಸೇವನೆ ಮಾಡಿ, ಮನೆ ಮಂದಿ ಎಲ್ಲರೂ ಸೇವನೆ ಮಾಡಿ, ತುಂಬ ಒಳ್ಳೆಯದು. ವಿಡಿಯೋ ಇಷ್ಟ ಆಗೋದು ಅಂದ್ಕೊಳ್ತೀನಿ. ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಪದೇ ಪದೇ ನೆಗಡಿ, ಶೀತ, ಅಲರ್ಜಿ, ಕೆಮ್ಮಿನಂತಹ ಸಮಸ್ಯೆ ಆಗ್ತಿದೆ ಅಂದರೆ ನೀವು ಅವಾಗವಾಗ ಈ ಒಂದು ರೆಸಿಪಿಯನ್ನು ಮಾಡಿಕೊಂಡು ಈ ಒಂದು ಸಿರಪ್ಪನ್ನು ನೀವೇ ರೆಡಿ ಮಾಡಿಕೊಂಡು ಸೇವನೆ ಮಾಡಿ, ತುಂಬಾ ಒಳ್ಳೆಯದು. ಶುದ್ಧವಾದ ಜೇನುತುಪ್ಪ ಬೇಕಿದ್ದರೆ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ. ಮತ್ತೆ ಒಂದು ಒಳ್ಳೆ ವಿಡಿಯೋ ಜೊತೆ ಮತ್ತೆ ಭೇಟಿಯಾಗೋಣ. ಥ್ಯಾಂಕ್ ಯು.